ಸರ್, ಈಗ ಜನರಲ್ ಆಗಿ ಒಂದು ಅನ್ಐಡೆಂಟಿಫೈ ಬಾಡಿ ಸಿಕ್ಕಿದ್ರೆ ಅದು ಪ್ರೊಸೀಜರ್ ಏನಿರುತ್ತೆ ಅಂತ? ಪೊಲೀಸ್ ವಿಲ್ ರಿಜಿಸ್ಟರ್ ಕೇಸ್ ಅಂಡರ್ ಸೆಕ್ಷನ್ 174 CRPC. ನಮ್ಮ ಫೇರ್ ನೇಮ್ ಏನಿದೆ ಅದಕ್ಕೆ ಧಕ್ಕೆ ಉಂಟು ಮಾಡ್ದಂಗೆ. ಅದಕ್ಕೆ ಹೇಳ್ತಾರೆ ಪೊಲೀಸ್ ಆಫೀಸರ್ ಶುಡ್ ಬಿ ಬೋಲ್ಡ್ ಎನಫ್. ಸರ್, ನಿಮ್ಮ ಪ್ರಕಾರ ಅವನು ಬುರುಡೆ ತಗೊಂಡು ಹೋಗಿದ ಕೂಡಲೇ ಅಲ್ಲಿಂದನೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು. ಬಾಡಿ ವಾಸ್ ಹೈಲಿ ಡಿಕಂಪೋಸ್ಡ್. ವೆರಿ ಡಿಫಿಕಲ್ಟ್ ಟು ಫರ್ನಿಶ್ ದಿ ಒಪಿನಿಯನ್. ವೀಕ್ಷಕರೇ ನಮಸ್ಕಾರ. ಇನ್ಸೈಟ್ ರಶ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಮ್ ಜೊತೆ ಇವತ್ತು ಒಬ್ರು ವಿಶೇಷವಾದ ಅತಿಥಿ ಇದ್ದಾರೆ. ಇವರು ಸೂಪರ್ ಕಾಪ್ ಅಂತಾನೆ ಫೇಮಸ್, ನಿವೃತ್ತ ACP, ಮಾಜಿ MLC ಅಬ್ದುಲ್ ಅಜೀಮ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್, ನಿಮ್ಮ ರೆಕಾರ್ಡ್ ಹೇಳುತ್ತೆ ನೀವೊಬ್ರು ಸೂಪರ್ ಕಾಪ್ ಅಂತ. ನೀವು ಇನ್ವೆಸ್ಟಿಗೇಷನ್ ಮಾಡಿದಂತಹ 32 ಅಪರಾಧ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಆಗಿದೆ, ಒಬ್ಬರಿಗೆ ಮರಣದಂಡನೆ ಆಗಿದೆ. ಸರ್, ಇಷ್ಟೊಂದು ಸುದೀರ್ಘವಾದಂತಹ ಒಂದು ಆಫೀಸರ್ ಆಗಿದ್ರಿ, ಇವಾಗ ಆಮೇಲೆ MLC ಆದ್ರಿ. ಸರ್, ಇವಾಗ ಹೇಗಿದ್ದೀರಾ? ನೋಡಿ, ನನ್ನ ರಿಯಲ್ ರಿಟೈರ್ಮೆಂಟ್ ಆಗಿದ್ದು 1 ವರ್ಷದ ಹಿಂದೆ. 55 ವರ್ಷಗಳ ಕಾಲ ನಾನು ಪಬ್ಲಿಕ್ ಲೈಫ್ನಲ್ಲಿದ್ದೆ. 30 ವರ್ಷಗಳ ಕಾಲ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ. 6 ವರ್ಷ ನಾನು MLC ಆಗಿದ್ದೆ. 5 ವರ್ಷ ಕರ್ನಾಟಕ ಸ್ಟೇಟ್ ಮೈನಾರಿಟೀಸ್ ಕಮಿಷನ್ ಚೇರ್ಮನ್ ಆಗಿದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸುಮಾರು 55 ವರ್ಷಗಳ ಕಾಲ ಜನರ ಜೊತೆ ಸಂಪರ್ಕ, ಅವರ ಸಮಸ್ಯೆಗಳು ಕೇಳೋದು, ಅದಕ್ಕೊಂದು ಪರಿಹಾರ ಕೊಡೋದು. ನಾನು MLC ಆಗಿದ್ದಾಗ ಯಾವುದಾರ ಕ್ರೈಮ್ ಸಬ್ಜೆಕ್ಟ್ ಬಂದಾಗ ನಾನು ಭಾಳ ಡೀಪಾಗಿ ಇದರ ಬಗ್ಗೆ ನಾನು ಸೆಷನ್ನಲ್ಲಿ ಮಾತನಾಡ್ತಾ ಇದ್ದೆ. ನಾನು ಮಾತನಾಡಿದಾಗ ಅಬ್ದುಲ್ ಅಜೀಮ್ ಸಾಹೇಬರು ಒಳ್ಳೆ ಇನ್ವೆಸ್ಟಿಗೇಟಿಂಗ್ ಆಫೀಸರು, ಅವ್ರ ಮಾತು ಕೇಳಬೇಕು ಅಂತ ಹೇಳ್ಬಿಟ್ಟು ಪಕ್ಷಾತೀತವಾಗಿ ನನ್ನ ಮಾತು ಕೇಳ್ತಾ ಇದ್ರು. ನಾನು ರಾಜಕಾರಣಕ್ಕೆ ಬಂದ ಮೇಲೆ 3 ಎಲೆಕ್ಷನ್ ಫೇಸ್ ಮಾಡಿದ್ದೀನಿ. 2 ಅಸೆಂಬ್ಲಿ ಎಲೆಕ್ಷನ್, 1 ಲೋಕಸಭಾ ಎಲೆಕ್ಷನ್. ಎಲೆಕ್ಷನ್ನು ಫೈಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಕರೆಕ್ಟ್ ಸರ್, ಹೌದು. ಇಟ್ ಈಸ್ ದಿ ವರ್ಕ್ ಆಫ್ ದಿ ಪೀಪಲ್ ಹೂ ಹ್ಯಾವ್ ಅಬಂಡೆಂಟ್ ಮನಿ. ನಂಬರ್ 2, ಕ್ಯಾಸ್ಟ್ ಹಿಂದೆ ನಿಂತ್ಕೊಂಡಿರಬೇಕು. 3ನೇದಾಗಿ ನಾವು ಪೊಲಿಟಿಕಲ್ ಫ್ಯಾಮಿಲಿಯಲ್ಲಿ ಜನ್ಮ ಪಡೆದಿರಬೇಕು. ಇದು ಯಾವುದೂ ಇಲ್ಲ ನಮಗೆ. ಪೊಲೀಸ್ನಲ್ಲಿ 30 ವರ್ಷ ಏನು ಕೆಲಸ ಮಾಡಿದ್ದೆ, ಜನರ ಒಂದು ಆಶೀರ್ವಾದ ಇತ್ತು, ಆ ಪ್ರೀತಿ ಗಳಿಸಿದ್ದೆ ನಾನು. ಅದೇ ಆಧಾರದ ಮೇಲೆ ಲಾಸ್ಟ್ನಲ್ಲಿ ಕೇಳೋರು ಎಷ್ಟು ವೋಟ್ ಬಂತು. ಪಾರ್ಲಿಮೆಂಟ್ ಎಲೆಕ್ಷನ್ 1 ಲಕ್ಷ ವೋಟ್ ಬಂತು. ಅಸೆಂಬ್ಲಿ ಎಲೆಕ್ಷನ್ಲಿ ನ್ಯಾರೋಲಿ ಐ ಲಾಸ್ಟ್ ದಿ ಎಲೆಕ್ಷನ್ಸ್. ಇಷ್ಟೆಲ್ಲ ವೋಟ್ ಬಂತಲ್ಲ, ಹೇಗೆ ಬಂತು ಅಂತ ನನಗೆ ಪ್ರಶ್ನವರು ಮಾಧ್ಯಮದವ್ರು ಕೇಳಿದಾಗ, ಇದು ಯಾವ ವೋಟು ಇಲ್ಲ, ಯಾವ ಪೊಲಿಟಿಕಲ್ ಲೀಡರ್ ಸಹಾಯದಿಂದ ಈ ವೋಟ್ ಪಡೆದಿಲ್ಲ, ಈ ಪೊಲೀಸ್ನಲ್ಲಿ ಏನು ಕೆಲಸ ಮಾಡಿದ್ದೆ ಅದು ಪರಿಗಣಿಸಿ ಜನ ಕೊಟ್ಟಿರುವಂಥದ್ದು ಇದು ಪೊಲೀಸ್ ವೋಟ್ ಅಂತ ಹೇಳ್ತಾ ಇದ್ದೆ ನಾನು. ಸರ್, ನೀವು ಹೇಳೋ ಪ್ರಕಾರ ನಿಮ್ದೇನೇ ವೋಟ್ ಬಂದಿದೆ ಅದು ನಿಮ್ಮ ಕರ್ತವ್ಯವನ್ನು ಮೆಚ್ಚಿ ಜನಗಳ ಪ್ರೀತಿ ಕೊಟ್ಟಿರುವಂಥದ್ದು. ಕರೆಕ್ಟ್, ಯು ಆರ್ ರೈಟ್. ಸರ್, ಈಗ ಸುದೀರ್ಘ ಒಂದು 6-7 ವರ್ಷದ ರಾಜಕಾರಣ, ನೀವು 32 ವರ್ಷ ಪೊಲೀಸ್ ಅಧಿಕಾರಿ ಆಗಿದ್ರಿ, ರಾಜಕಾರಣಿ ಆಗಿದ್ರಿ. ಸರ್, ಇವಾಗ ನಮ್ಮ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಧರ್ಮಸ್ಥಳದ ಒಂದು ಕೇಸನ್ನು ನೀವು ಸ್ಟಡಿ ಮಾಡಿರ್ತೀರಾ ಖಂಡಿತವಾಗಿ. ಯಾಕೆಂದರೆ SIT ರಚನೆ ಆಯಿತು, ಯಾರೋ ಒಬ್ಬ ಮುಸ್ಕುದಾರಿ ಒಂದು ತಲೆಬುರುಡೆ ತಂದು ನಾನೊಂದಷ್ಟು ಹೆಣ ಯೂತಿದ್ದೀನಿ. ಸರ್, ಆ ಪ್ರಕರಣದ ಬಗ್ಗೆ ಕೇಳೋದಂತಾದರೆ ಸರ್, ನಿಮ್ಗೆ ಆ ಪ್ರಕರಣದ ಓವರ್ ಆಲ್ ಪಿಕ್ಚರ್ ಏನು ಅನ್ನಿಸ್ತಾ ಇದೆ ಅಂತ? ನೋಡಿ, ಆಸ್ ಎ ಫಾರ್ಮರ್ ಪೊಲೀಸ್ ಆಫೀಸರ್, ನನ್ನ ಇನ್ವೆಸ್ಟಿಗೇಷನ್ನು ಮೆಚ್ಚಿ ನನಗೆ ಶರ್ಲಾಕ್ ಹೋಮ್ಸ್ ಆಫ್ ಬ್ಯಾಂಗ್ಳೂರ್ ಅಂತ ಟೈಟಲು ಸಿಕ್ಕಿದೆ. ಈ ಒಂದು ಎಪಿಸೋಡ್ ನಾನು ನೋಡಿದಾಗ, ಪತ್ರಿಕೆಯಲ್ಲಿ ಓದಿದ್ದೀನಿ, TV ನೋಡ್ತಾ ಇದ್ದೀನಿ, ಇದರ ಬಗ್ಗೆ ಸೆಷನ್ನಲ್ಲೂ ಆರ್ಗ್ಯುಮೆಂಟ್ ನಡೀತಾ ಇದೆ, ಎಲ್ಲ ಕಡೆ ಇದರ ಬಗ್ಗೆ ದೊಡ್ಡ ಚರ್ಚೆ ಇದೆ. ಇದು ಇಷ್ಟೊಂದು ದೊಡ್ಡ ಚರ್ಚೆಗೆ ಬರಬೇಕಾದ್ರೆ ಧರ್ಮಸ್ಥಳ ಒಂದು ಪವಿತ್ರವಾದ ದೇವಸ್ಥಾನ, ಹಿಂದೂ ಧಾರ್ಮಿಕ ಕ್ಷೇತ್ರ, ನಂಬಿಕೆ. ಕರ್ನಾಟಕದಲ್ಲಿ ಹೇಳಬೇಕಾದ್ರೆ ಅಮಂಗ್ ಆಲ್ ದಿ ಟೆಂಪಲ್ಸ್, ಹೌದು, ಧರ್ಮಸ್ಥಳ ಸ್ಟ್ಯಾಂಡ್ಸ್ ನಂಬರ್ 1. ಟ್ರೂ ಸರ್. ಇನ್ಕ್ಲೂಡಿಂಗು ಮುಖ್ಯಮಂತ್ರಿಗಳು ಏನಾರ ಅವರಲ್ಲಿ ಪರಸ್ಪರ
ಆಪಾದನೆ ಆರೋಪ ಬಂದಾಗ ನಡ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೀವು ಪ್ರಮಾಣ ಮಾಡಿ ಹೇಳಿ ನಾನು ಒಪ್ಕೊಳ್ತೀನಿ ಅಂತ ಹೇಳುವಂಥ ವಿಚಾರಗಳು ನಾವು ಪೇಪರಲ್ಲಿ ನೋಡಿದ್ದೀನಿ. ಅಂದರೆ ಏನು, ಅಷ್ಟೊಂದು ಅಲ್ಲಿ ಸತ್ಯ ಇದೆ, ಅಷ್ಟೊಂದು ಬಿಲೀಫು ಆ ದೇವಸ್ಥಾನದ ಮೇಲೆ ಇದೆ ಅಂತ. ಹಾಗಾಗಿ ಸಾವಿರಾರು ಜನ ಹೋಗೋರು ಹೋಗ್ತಾರೆ. ನಾನು 1-3 ಸತಿ ಹೋಗಿದ್ದೀನಿ. ಅಲ್ಲಿ ನಾನು ಪ್ರಸಾದ ತಗೊಂಡಿದ್ದೀನಿ, ದೇವಸ್ಥಾನ ವಿಸಿಟ್ ಮಾಡಿದ್ದೀನಿ. ಇಂಥ ಒಂದು ಸ್ಥಳದ ಬಗ್ಗೆ ಏನಾಯಿತು, ಏನಪ್ಪ ಇಲ್ಲಿ 100 ಮರ್ಡರ್ ಆಗಿಬಿಡ್ತು, ರೇಪ್ಗಳು ನಡೆಯುತ್ತೆ ಅಂತೆ, ಇವನು ಹೆಣ ತಗೊಂಬಂದು ಹೂಣಿದ್ದಾನೆ, ಹೂತಾಕಿದ್ದಾನೆ ಅಂತ ಬಂದಾಗ ಇಟ್ ವಾಸ್ ಎ ವೆರಿ ವೆರಿ ಬರ್ನಿಂಗ್ ಸಬ್ಜೆಕ್ಟ್. ಆ್ಯಂಡ್ ನ್ಯೂಸ್ ಸ್ಪ್ರೆಡ್ ಲೈಕ್ ಎ ಲೈಟ್ನಿಂಗ್ ಫೈರು, ಲೈಟ್ನಿಂಗ್ ಸ್ಪೀಡ್ನಲ್ಲಿ ಎಲ್ಲ ಕಡೆ ಇಡೀ ಭಾರತ ದೇಶಕ್ಕೆ ಹರಡ್ಬಿಡ್ತು. ಇದು ಎಲ್ಲೋ ಒಂದು ಜಾಗದಲ್ಲಿ ಯಾರೋ ಒಬ್ಬ ಸ್ವಾಮಿ ವೇಷದಲ್ಲಿ ರೇಪ್ ಮಾಡಿದ್ದಾನೆ, ಎಲ್ಲೋ ಒಂದು ಕೊಲೆ ಆಯಿತು ಅಂತ ಹೇಳ್ಬಿಟ್ಟು ಭಾಳ ರೇರಾಗಿ ಕೇಳ್ತಾ ಇದ್ದೀವಿ. 100 ಅಂತ ಹೇಳಿದಾಗ FIR ನೀವು ಓದಿದ್ರೆ 1000 ಅಂತ ಮೆನ್ಷನ್ ಮಾಡಿ. 1000. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಬೇಕಾದ್ರೆ ಸರ್ಕಾರ ಏನು SIT ರಚನೆ ಮಾಡಿದೆ, ಆ SIT ಪ್ರಾಪರ್ ವೇನಲ್ಲಿ ಕಾನೂನು ರೀತಿಯಲ್ಲಿ ಅಕಾರ್ಡಿಂಗ್ ಟು CRPC, ಅಕಾರ್ಡಿಂಗ್ ಟು IPC ಇನ್ವೆಸ್ಟಿಗೇಷನ್ ನಡೆಸಲೇ ಇಲ್ಲ. ಇವರು ಕೋರ್ಟ್ ಎಷ್ಟೇ ಹೇಳ್ಬೋದು, ಸರ್ಕಾರ ಎಷ್ಟೇ ಹೇಳ್ಬೋದು, ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಹಾಜರಾಗಿ 100-1000 ಹೆಣ, ಮೋಸ್ಟ್ಲಿ ರೇಪ್ ವಿಕ್ಟಿಮ್ಸು, ಮರ್ಡರ್ ವಿಕ್ಟಿಮ್ಸ್ಗೆ ತಗೊಂಡೋಗಿ ನಾನು ಹೂಡಿದ್ದೀನಿ ಅಂತ ಹೇಳಿದ್ರೆ ಏನರ್ಥ ಅಂದರೆ, ಕೊಲೆ ಆಗಿದೆ, ರೇಪ್ ಆಗಿದೆ, ಇದು ಒಂದು ದೊಡ್ಡ ಅಪರಾಧ ತಾನೆ, ಘೋರ ಅಪರಾಧ ತಾನೆ. ಹೌದು, ಘೋರ ಅಪರಾಧ ನಡೆದ ಬಾಡಿ ತಗೊಂಬಂದು ಇವನು ಕೊಟ್ಟಾಗ, ಇವನು ಅದು ತಗೊಂಡು ಗುಂಡಿ ತೋಡಿ ಅಲ್ಲಿ ಹೂಣಾಗಿದಾಗ ಇವನು ಪಾರ್ಟ್ ಆಫ್ ದಿ ಅಫೆನ್ಸ್ ಆದ. ಸರ್, ಈಗ ಇನ್ ಜನರಲ್ ಇಫ್ ಯಾರಾದರೂ ಒಬ್ಬ ವ್ಯಕ್ತಿ ಪಾರ್ಟ್ ಆಫ್ ಅಫೆನ್ಸ್ ಆಗಿ ಅವನಿಗೆ ಏನೋ ಒಂದು ಮನಸ್ಸು ಪರಿವರ್ತನೆ ಆಗಿ ನನಗೆ ಒಂದು ಗಿಲ್ಟ್ ಫೀಲ್ ಆಗಿ ಅವನು ಬಂದು ಪೊಲೀಸರಿಗೆ ಏನು ಹೇಳ್ತಾನೆ, ನಾನು ಈ ಥರ ಅಪರಾಧದಲ್ಲಿ ಭಾಗಿಯಾಗಿ, ಆವಾಗ ಏನು ಪ್ರೊಸೀಜರ್ ಇರುತ್ತೆ ಸರ್? ಪ್ರೊಸೀಜರ್ ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಬಂದು ಇಂಥ ಅಪರಾಧ ನಡೆದಿದ್ದು ಈ ಕೇಸ್ನಲ್ಲಿ ತಗೊಂಬಂದು ಬಾಡಿ ನಾನು ಹೂತಾಕಿದ್ದೀನಿ ಅಂತ ಹೇಳಿದ್ರೆ ಅವನು ಕನ್ಫೆಸ್ ಮಾಡ್ದಂಗೆ ಪೊಲೀಸ್ ಮುಂದೆ ಆ ಅಪರಾಧದ ಬಗ್ಗೆ ಕನ್ಫೆಸ್ ಮಾಡ್ದಂಗೆ, ತಪ್ಪು ಒಪ್ಪಿಗೆ ಮಾಡ್ಕೊಂಡಾಗ ಅವನಿಗೆ ಬಿಡೋದು, ಕನ್ಸೆಷನ್ ತೋರಿಸೋದು, ಯಾವ ಕಾರಣಕ್ಕೆ ಬಂದು ಅವನು ಹೊರಗಡೆ ಹೇಳ್ತಾ ಇದ್ದಾನೆ, ದಿಸ್ ಈಸ್ ಸೆಕೆಂಡ್ರಿ. ಬಟ್ ಆ ಕೂಡಲೇ ಪೊಲೀಸ್ ಮಾಡಬೇಕು ಕರ್ತವ್ಯ ಏನಂತಂದರೆ, ನೀನು ಆ ಫಿಲ್ಮ್ನಲ್ಲಿ ಆಗಿದೆಯಾ, ನಮ್ಮಲ್ಲಿ ಒಂದು CRPC ಅಂತ ಒಂದು ಗ್ರಂಥ ಇದೆ, IPC ಅಂತ ಒಂದು ಗ್ರಂಥ ಇದೆ, ನಮ್ಮ ಇನ್ವೆಸ್ಟಿಗೇಷನ್ ಅಕಾರ್ಡಿಂಗ್ ಟು ಲಾ ನಡಿಬೇಕು, ನಿನಗೆ ನಾವು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಅವನಿಗೆ ಮೊದಲನೇದಾಗಿ ಅರೆಸ್ಟ್ ಮಾಡಬೇಕಾಗಿತ್ತು. ಇವರೆಲ್ಲ ಅರೆಸ್ಟ್ ಮಾಡಿದ್ರು. ಅರೆ ಕೋರ್ಟ್ಗೂ ಹೇಳ್ಬೋದಿತ್ತು, ಸ್ವಾಮಿ ವಿ ಹ್ಯಾವ್ ಟು ಫಾಲೋ ದಿ ಪ್ರೊಸೀಜರ್, ಹಿ ಹ್ಯಾಸ್ ಕನ್ಫೆಸ್ಡ್ ಅಬೌಟ್ ದಿ ಅಫೆನ್ಸ್, ನಾವು ಅರೆಸ್ಟ್ ಮಾಡಿದ್ವಿ, ಅರೆಸ್ಟ್ ಮಾಡಿ ಸೇಫ್ ಕಸ್ಟಡಿ ಮಾಡಿ ಅವನಿಗೆ ಬಡಿಬೇಕಂತ ಏನಿಲ್ಲ, ಅವನೇ ವಾಲಂಟಿಯರಾಗಿ ಬಂದಿಯಾನೆ. ನೀವು ಅವನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ ಅರೆಸ್ಟ್ ಮಾಡಿ 24 ಗಂಟೆ ಮಡಿಕೊಳ್ಳುವಂಥ ಒಂದು ಹಕ್ಕು ನಿಮಗಿದೆ. ಆ 24 ಅವರ್ಸ್ ಆದಮೇಲೆ ಅವನಿಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಸ್ವಾಮಿ, ನಾವು 24 ಗಂಟೆ ಕಸ್ಟಡಿಗೆ ತಗೊಂಡಿದ್ವಿ, ನಮ್ಮ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಇನ್ವೆಸ್ಟಿಗೇಷನ್ ನಾವು ಮಾಡಬೇಕಾಗಿದೆ, ಇನ್ನೂ 10 ಜಾಗ ತೋರಿಸ್ತೀನಿ ಅಂತ ಹೇಳಿದರೆ, ಇನ್ನೂ ಒಂದು 15 ದಿವಸ ಕೊಡಿ ನಮಗೆ ಕಸ್ಟಡಿಗೆ ತಗೋಬೇಕಾಗಿತ್ತು. ದಿಸ್ ಈಸ್ ಎ ಬಿಗ್ಗೆಸ್ಟ್ ಲ್ಯಾಪ್ಸ್ ಆನ್ ದಿ ಪಾರ್ಟ್ ಆಫ್ ದಿ ಪೊಲೀಸ್, ನೆಗ್ಲಿಜೆನ್ಸ್ ಆನ್ ದಿ ಪಾರ್ಟ್ ಆಫ್ ದ ಪೊಲೀಸ್. ಇದು ಮಾಡಿ ಇವರು ಪ್ರೊಸೀಡ್ ಆಗಬೇಕಾಯಿತು. ಅವನು ಹೇಳಿದ ತಕ್ಷಣ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವನಿಗೆ ಪಂಚಾಯತ್ದಾರ್ಸ್ ಕರೆಸ್ಕೊಂಡು, ಇವನು ಏನೋ ಈ ಥರ ಒಂದು ಅಫೆನ್ಸ್ ಬಗ್ಗೆ ಹೇಳ್ತಾ ಇದ್ದಾನೆ, ನಾನು ಬಾಡಿಗಳು ಅಲ್ಲಿ ಹೂತಾಕಿದ್ದೀನಿ ಅಂತ ಹೇಳ್ತಾ ಇದ್ದಾನೆ, ತಾವು ನಮ್ಮ ಜೊತೆ ವಿಟ್ನೆಸ್ ಆಗಿ ಬರಬೇಕಂತ ಮಾಸ್ಟರ್ ವಿಟ್ನೆಸ್ ಜೊತೆಯಲ್ಲಿ ಕರ್ಕೊಂಡು ಕ್ಯಾಮ್ರಾಗಳು ತಗೊಂಡು ಅವನು ಯಾವ ಜಾಗದಲ್ಲಿ ಹೇಳ್ತಾನೆ ಆ ಜಾಗದಲ್ಲಿ ನೀವು ಎಕ್ಸ್ಯೂಮ್ ಮಾಡಬೇಕಾಯಿತು. ಬಾಡಿ ಎಕ್ಸ್ಯೂಮ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಪೊಲೀಸರಿಗೆ ಅಧಿಕಾರ ಇಲ್ಲ, ನೀನೇ ಬಾಡಿ ತೆಗಿಬೋದು ಅಂತೇಳ್ಬಿಟ್ಟು ಇವರು ದೇ ಮಸ್ಟ್ ರೈಟ್ ಟು ದಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಇದರ್ ತಹಶೀಲ್ದಾರ್ ಆರ್ ಅಸಿಸ್ಟೆಂಟ್ ಕಮಿಷನರ್. ಸರ್, ಹಾಗಿದ್ರೆ ಯಾರೋ ಒಂದು ಬಾಡಿ ಹೂತಾಕಿದ್ದೀನಿ ಅಂತ ಒಬ್ಬರು ಹೇಳಿದರೆ, ಈಗ ಅಥವಾ ಇನ್ ಜನರಲ್ ಯಾವುದೋ ಒಂದು ಬಾಡಿನ ಅಥವಾ ಹ್ಯೂಮನ್ ಮಾಡಬೇಕು ಅಂತ ಆದರೆ ಪ್ರೊಸೀಜರ್ ಏನು ಸರ್, ಆ್ಯಸ್ ಪರ್ CRPC ಆರ್ IPC ಅಂತ? CRPC ನೋಡಿ, ಅಲ್ಲಿ ನಾನು ನೋಡಿದ್ದೀನಿ ಅಂತ ಹೇಳಿದ್ರೆ ನೀವೇ ಹೋಗ್ಬಿಟ್ಟು ಅಗದು ತೆಗಿಯಂಗಿಲ್ಲ, ನೋಡೋಂಗಿಲ್ಲ. ಅದು ರೈಟೋ ರಾಂಗೋ ನೀವು ಅಸಿಸ್ಟೆಂಟ್ ಕಮಿಷನರ್ಗೆ ಜನರಲಿ ಬರೀಬೇಕು.
ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗೆ, ಸ್ವಾಮಿ ಇಂಥವನು ನನ್ನ ಮುಂದೆ ಹಾಜರಾಗಿ ಅವನು ತಪ್ಪು ಒಪ್ಪಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಯಾನೆ, ಅದು ನಿಜವೋ ಸುಳ್ಳು ನಮ್ಗೆ ಗೊತ್ತಿಲ್ಲ, ಓಕೆ, ತಾವು ದಯವಿಟ್ಟು ಸ್ಥಳಕ್ಕೆ ಬರಬೇಕು, ನಿಮ್ಮ ಸಮಕ್ಷಮ ನಾವು ಮಾಜರ್ ಮಾಡಿ ಆ ಬಾಡಿ ಇದೆಯೋ ಇಲ್ವೋ ಅಂತ ಮಾಡ್ತೀವಿ. ನೀವು ಅದೂ ಮಾಡಲಿಲ್ಲ. ಟು ವಿಚ್ ಮ್ಯಾಜಿಸ್ಟ್ರೇಟ್ ಯು ಸಮನ್? ದಿಸ್ ಇಸ್ ಅನದರ್ ಲ್ಯಾಪ್ಸ್ ಆನ್ ದಿ ಪಾರ್ಟ್ ಆಫ್ ದ ಪೊಲೀಸ್. ಆಮೇಲೆ ಅವನು ಸುಮಾರು 16-17 ಗುಂಡಿಗಳಲ್ಲಿ ತೋರಿಸಿಯಾನೆ. ಎಲ್ಲೋ ಒಂದು ಜಾಗದಲ್ಲಿ ಒಂದು ಅಸ್ತರಿ ಪಂಜ ಸಿಕ್ಕಿದೆ. ಹೌದು. ಆಮೇಲೆ ಇನ್ನೊಂದು ಕಡೆ ಎಲ್ಲೋ ಒಂದು 2-3 ಮೂಳೆಗಳು ಸಿಕ್ಕಿದೆ. ಇಲ್ಲ ಸರ್, ಒಂದೇ ಕಡೆ ಸಿಕ್ಕಿರೋದು, ಪಾಯಿಂಟ್ ನಂಬರ್ 6 ಸಿಕ್ಕಿದೆ. ಬೇರೆ ಕಡೆ ಎಲ್ಲೂ ಸಿಕ್ಕಲೇ ಇಲ್ಲ. ಪೊಲೀಸ್ನಲ್ಲಿ ಒಂದು ಡೈರೆಕ್ಷನ್ ಏನಂತ ಹೇಳಿದ್ರೆ, ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ದೇರ್ ಶುಡ್ ಬಿ ಥರೋ ಇನ್ವೆಸ್ಟಿಗೇಷನ್ ಅಂತ, ಕಂಪ್ಲೀಟ್ ಇನ್ವೆಸ್ಟಿಗೇಷನು. ಯಾವುದೇ ನೀವು ಡೌಟ್ ಕ್ರಿಯೇಟ್ ಮಾಡ್ದಂಗೆ ಇನ್ವೆಸ್ಟಿಗೇಷನ್ ಮಾಡಬಾರ್ದು. ಎಲ್ಲ ಆಂಗಲ್ಲಿ ಪ್ರೊಸೀಡ್ ಆಗಬೇಕು. ನೀವು ಯಾವುದೇ ಡೌಟು ಪಬ್ಲಿಕ್ಗೂ ಕ್ರಿಯೇಟ್ ಆಗಬಾರ್ದು, ಕೋರ್ಟ್ಗೂ ಕ್ರಿಯೇಟ್ ಆಗಬಾರ್ದು. ಥರೋ ಇನ್ವೆಸ್ಟಿಗೇಷನ್ ಮಾಡಬೇಕು. ಇಲ್ವೋ ನೀವು? ಥರೋ ಇನ್ವೆಸ್ಟಿಗೇಷನ್ ಅಂತಂದರೆ, ಒಂದು ಅವನು ಬೆಸಗಿರುವ ಅಪರಾಧದ ಬಗ್ಗೆ ನೀವು ತನಿಖೆ ಮಾಡಿ, ಇನ್ನೊಂದು ಕಂಪ್ಲೇಂಟ್ ಬಗ್ಗೆನೂ ತನಿಖೆ ಮಾಡಬೇಕು. ಅವ್ನು ಹೇಳ್ದಂಗೆ ಕೇಳಬೇಕಂತ ಏನೂ ಇಲ್ಲ. ಪೊಲೀಸರು 30 ವರ್ಷ 35 ವರ್ಷ ಸರ್ಕಾರ ಸಂಬಳ ತಗೊಂಡು ಆ ಒಂದು ಎಕ್ಸ್ಪರ್ಟೈಸ್ ಆಗಿರುತ್ತೆ ಅವ್ರಿಗೆ. ಅವ್ನು ಹೇಳಿದ ತಕ್ಷಣ ಇವ್ನು ಯಾರು ಈ ಥರ ಹೇಳ್ತಾ ಇದ್ರಲ್ಲ, ದಿಸ್ ಈಸ್ ನಾಟ್ ಹ್ಯೂಮನ್ಲಿ ಪಾಸಿಬಲ್. ವಿ ಹ್ಯಾವ್ ಟು ವೆರಿಫೈ ದಿಸ್ ಫ್ಯಾಕ್ಟ್. ಫ್ಯಾಕ್ಟ್ ಅಂತ ಹೇಳಿದ್ರೆ ಏನು? ಇವನು ಯಾರು, ಇವನ ಹೆಸರೇನು, ಇವ್ನ ತಂದೆ ಹೆಸರೇನು, ಅವನ ಏಜ್ ಏನು, ಅವನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವನ ಏಜ್ ಎಷ್ಟಿತ್ತು, ಇವತ್ತು ಅವನ ಏಜ್ ಎಷ್ಟಿದೆ, 10 ವರ್ಷ ಆದಮೇಲೆ ಬಂದಿರಿದ್ವಿ ನಾವು. ಅವನು ಯಾಕೆ ಕೆಲಸ ಬಿಟ್ಟ? ಅದು ಕೆಲಸ ಬಿಟ್ಟು ಎಲ್ಲಿ ಹೋಗಿದ್ದ ಅವನು? ಬೇರೆ ಕಡೆ ಜೀವನಕ್ಕೆ ಏನಾದ್ರು ಕೆಲಸ ಮಾಡಬೇಕಲ್ಲ. ಹೌದು. ಅಲ್ಲಿ ಹೋಗಿ ನೀವು ವೆರಿಫೈ ಮಾಡಬೇಕಾಗಿತ್ತು. ಒಂದು ಟೀಮಲ್ಲಿ ಹೋಗಬೇಕು. ಇವನು ಹೇಳ್ತಾರೆ ನಿಜವೋ ಸುಳ್ಳು ಅಂತ ಗೊತ್ತಾಗುತ್ತಲ್ಲ. ದಿಸ್ ಈಸ್ ನಾಟ್ ಎ ಥರೋ ಇನ್ವೆಸ್ಟಿಗೇಷನ್ ಅಟ್ ಆಲ್. ಅವನು ಹೇಳಿದೆಲ್ಲ ಸುಮ್ಮನೆ ನೀವು ಒಪ್ಕೊಂಡು ನಿಮ್ಗೆ ಯಾರು ಪನಿಷ್ ಮಾಡ್ತಾಯಿದ್ರು? ಕೋರ್ಟ್ ಹೇಳಿದ್ರೆ ಕೋರ್ಟ್ಗೆ ನಾವು ರಿಪ್ಲೈ ಮಾಡೋಕ್ಕಾಗಲ್ವಾ? ಸ್ವಾಮಿ, ವಿ ಆರ್ ಡೂಯಿಂಗ್ ಎ ಥರೋ ಇನ್ವೆಸ್ಟಿಗೇಷನ್. ಅವನು ಹೇಳೋ ಮಾತು ಅಷ್ಟು ನಾವು ನಂಬಕ್ಕಾಗಲ್ಲ. ಇಟ್ ಅವರ್ ಡ್ಯೂಟಿ, ದ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಆರ್ ಟೀಮ್ ಡ್ಯೂಟಿ ಟು ವೆರಿಫೈ ಹಿಸ್ ಆಂಟಿಸಿಡೆಂಟ್ಸ್, ಹಿಸ್ ಕಾಂಟ್ಯಾಕ್ಟ್ ಅಂತ ನೀವು ಮಾಡಬೇಕಾಗತ್ತಲ್ಲ. ನೀವು ಸುಮ್ಮನೆ ಅವ್ನು ಹೇಳ್ದಂಗೆ ಕೇಳಿಕೊಂಡು ಆಮೇಲೆ ಫೇರ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರೆ ನಿಮಗೆ ಕಸ್ಟಡಿಲಿ ಮಾಡಿಕೋಬೇಕಾಗಿತ್ತು. ಕಸ್ಟಡಿ ಅಂತ ಹೇಳಿದ್ರೆ ಅವ್ನು ಕೆಳಗಡೆ ಮಲಗಿಸ್ಬೇಕಂತ ಏನಿಲ್ಲ. ಅವ್ನು ಎಲ್ಲ ಸವಲತ್ತು ಮಾಡಿಕೊಡಿ, ಬೆಡ್ ಹಾಕ್ಕೊಡಿ. ಅವ್ನಿಗೆ ಬೇಕಾದರೆ ಪೊಲೀಸರ ಕಸ್ಟಡಿಲಿ ಇರಬೇಕಾಗಿತ್ತು. ನೀವು ಬೆಳಗ್ಗೆ ಕರ್ಕೊಂಬರ್ತಾನೆ ಯಾರೋ ಒಬ್ಬರ ಜೊತೆಗೆ, ಪುನಃ ವಾಪಸ್ ಹೋಗ್ಬಿಡ್ತಾನೆ. ನೀವು ಅವನ ಮೇಲೆ ಶ್ಯಾಡೋ ಮಾಡಿಲ್ಲ, ದರ್ ಈಸ್ ಸರ್ವೈಲೆನ್ಸ್ ಇಲ್ಲ ಅವನ ಮೇಲೆ. ಅವನು ಎಲ್ಲಿ ಹೋಗ್ತಾನೆ, ಎಲ್ಲಿ ಮಲಗ್ತಾನೆ, ಯಾರ ಜೊತೆ ಬರ್ತಾನೆ. ಇದು ನೀವು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ಧರ್ಮಸ್ಥಳದ ಬಗ್ಗೆ, ಮೋಸ್ಟ್ ಸೇಕ್ರೆಟ್ ಪ್ಲೇಸು, ಜನರ ಬಿಲೀಫ್ಗೂ ಧಕ್ಕೆ ಆಗಬಾರ್ದು ಅಂತ ನೀವು ಸೈಮಲ್ಟೇನಿಯಸ್ ಇದು ಕ್ವಶನ್ ಮಾಡಿದ್ರೆ ಇವನು ಎಷ್ಟು ಜೆನ್ಯೂನ್ ಪರ್ಸನ್ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗ್ತಾಯಿತ್ತು. ಸೊ ನಿಮ್ಮ ಇನ್ವೆಸ್ಟಿಗೇಷನ್ ನಾನು ಒಪ್ಪಲ್ಲ. ಬೇರೆಯವ್ರು ಒಪ್ಬೋದು. ನಾನು ನನ್ನ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ನಾನು ಇನ್ವೆಸ್ಟಿಗೇಷನ್ ಮಾಡೋದು ಒಪ್ಪಲ್ಲ. ದಿಸ್ ಈಸ್ ಯು ಆರ್ ಗೋಯಿಂಗ್ ಇನ್ ಎ ರಾಂಗ್ ಡೈರೆಕ್ಷನ್. ಐ ಆಮ್ ಟೆಲಿಂಗ್ ಯು ಗೋಯಿಂಗ್ ಇನ್ ಎ ರಾಂಗ್ ಡೈರೆಕ್ಷನ್. ನೀವು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ನೀವು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಫೀಸರ್ ತೊಗೋಬೇಕು. ಅವನ ಬ್ಯಾಕ್ಗ್ರೌಂಡ್ ನೋಡಬೇಕು. ಅವನ ಪೊಲೀಸ್ ಸರ್ವಿಸ್ನಲ್ಲಿ ಎಷ್ಟು ಕೇಸಸ್ ಇನ್ವೆಸ್ಟಿಗೇಟ್ ಮಾಡಿದ್ದಾನೆ, ಎಷ್ಟು ಕೇಸಸ್ನಲ್ಲಿ ಕನ್ವಿಕ್ಷನ್ ತೊಗೊಂಡಿದ್ದಾನೆ, ಅವ್ನ ನಾಲೆಡ್ಜ್ ಏನು ನೋಡದೆ ಬರೀ ಜನರು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಟೀಮ್ ಮಾಡಿಬಿಟ್ರಿ. ನೀವು ಇನ್ವೆಸ್ಟಿಗೇಷನ್ ಸರಿ ಮಾಡಿಲ್ಲ. ಸರ್, ಈಗ ಅವನು ಬುರುಡೆ ಒಂದು ತೊಗೊಂಡು ಬಂದ, ಅದು ಏನು ಸರ್ ಹಾಕಿದರೆ? ಈಗ ನೀವು ಕ್ವಶನ್ ಮಾಡಬೇಕಾಯಿತು, ನೋಡಪ್ಪ ಅನಾಮಿಕಾ, ನೀನು ಬುರುಡೆ ತಂದೆ ಇಲ್ಲ, ಎಲ್ಲಿಂದ ತಂದೆ? ಫಸ್ಟ್ ಅಲ್ಲಿ ನಾವು ನಮ್ಮ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಫ್ರಮ್ ದಟ್ ಪ್ಲೇಸ್. ಸ್ವಾಮಿ ಇಂಥ ಜಾಗದಲ್ಲಿ ಅಗ್ದುಬಿಡ್ತಾನೆ, ನಡ್ರಿ ಅಲ್ಲಿ ಹೋಗಿ ಅದು ಒಂದು ಮಾಸರ್ ಮಾಡಿ. ಬುರುಡೆ ತೆಗಿಬೇಕಾದ್ರೆ ಬಾಡಿ ಇದ್ದೇ ಇರುತ್ತಲ್ಲ, ಹೌದು, ಅದಕ್ಕದು ಟ್ಯಾಲಿ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು ನೋಡಬೇಕಾಗಿತ್ತು. ಯಾವ ಜಾಗ ತೋರಿಸ್ತಾನೆ ಆ ಜಾಗದ ಮಣ್ಣು ತೊಗೊಂಡು ಈ ಬುರುಡೆ ಮೇಲೆ ಮಣ್ಣು ಸಿಕ್ತಲ್ಲ ಅದು ಟ್ಯಾಲಿ ಮಾಡಬೇಕಾಗಿತ್ತು. ನೀವು FSL ಅಲ್ಲಿ FSL ಟ್ಯಾಲಿ ಮಾಡಬೇಕಾಗಿತ್ತು. ಯಾವುದು ಮಾಡಲೇ ಇಲ್ಲ ನೀವು. ಇದೇನಂತ ಹೇಳಿದ್ರೆ ಜನರು ಗಲಾಟೆ ಮಾಡಿದ್ರು,
ಇವನು ಬಂದು ಒಪ್ಕೊಂಡ, ಬ್ರಾಡ್ ಪಬ್ಲಿಸಿಟಿ ಆಯಿತು. ಅದಕ್ಕೆ ನಾವು ಏನೋ ಒಂದು ಮಾಡಬೇಕು ಅಂತೇಳ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಿ SIT ನೇಮಿಸಿ ಇನ್ವೆಸ್ಟಿಗೇಷನ್ ಮಾಡೋದು ಶುರು ಮಾಡಿದ್ರಿ ನೀವು. ಬಟ್ ಅಕಾರ್ಡಿಂಗ್ ಟು ಮೀ, ಐ ಆಮ್ ಟೆಲಿಂಗ್ ಯು ವೆರಿ ಬೋಲ್ಡ್ಲಿ, ದ SIT ಟೀಮ್ ಈಸ್ ನಾಟ್ ವೆಲ್ ವರ್ಸ್ಡ್ in their knowledge, in their experience. They are not going according to CRPC. They are not going according to Indian Penal Code. Defective investigation ಇದೆ ನಿಮ್ಮದು. ಕೋರ್ಟು ಒಂದು ಮಾರ್ಗದರ್ಶನ ಕೊಡ್ತಾನೆ, ಕೋರ್ಟ್ ಹೇಳ್ದಂಗೆ ಕೇಳಬೇಕಂತ ಎಲ್ಲೂ ಇಲ್ಲ ಇದೆಯಾ? ಕೋರ್ಟು ಇನ್ವೆಸ್ಟಿಗೇಷನ್ ಮಾಡಿದ ಸ್ವಾಮಿ, ವಿ ವಿಲ್ ಗೋ ಅಕಾರ್ಡಿಂಗ್ ಟು ಪ್ರೊಸೀಜರ್. ಕೋರ್ಟ್ ಹೇಳಿರೋದು ಈ ಕೇಸನ್ನು ಇನ್ವೆಸ್ಟಿಗೇಟ್ ಮಾಡಿ ಅಂತ ಅಷ್ಟೇ ಹೇಳಿ. ಮಾಡಿ ಅಂತ ಹೇಳಿದ್ಮೇಲೆ ನಿಮ್ಮ ಜವಾಬ್ದಾರಿ ಏನು? ಪ್ರಾಪರ್ ಇನ್ವೆಸ್ಟಿಗೇಷನ್ CRPC ಪ್ರಕಾರ ತಾನೇ ನೀವು ಪ್ರೊಸೀಡ್ ಆಗಬೇಕು. ಇದು ನಿಮಗೆ ಕೊಟ್ಟಿರೋ ಡೈರೆಕ್ಷನ್ ಯಾರೋ ಚೌಡಿ ಕಟ್ಟೆ ಮೇಲೆ ಕೂತ್ಕೊಂಡು ಏನೋ ಡೈರೆಕ್ಷನ್ ಕೊಟ್ಟಿಲ್ವಲ್ಲ ನಿಮಗೆ. ಕೋರ್ಟ್ಗೆ ಹೇಳ್ಬೋದಿತ್ತಲ್ಲ, ಪ್ರಾಪರ್ ಪ್ರೊಸೀಜರ್ ಮಾಡಿಲ್ಲ. ಯು ಕುಡ್ ಹ್ಯಾವ್ ಟೋಲ್ಡ್ ದಿ ಕೋರ್ಟ್, ಸ್ವಾಮಿ ನಾವು ಈ ವ್ಯಕ್ತಿಗೆ ನಮ್ಮ ಕಸ್ಟಡಿಯಲ್ಲಿ ಮಡಿಕೋತೀವಿ, ಹೊರಗಡೆ ಬಿಟ್ಟರೆ ನಮ್ಮ ಫೇರ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಸಾಧ್ಯವಿಲ್ಲ. ಇವತ್ತು ಕರ್ನಾಟಕ ಪೊಲೀಸ್ ಅಂದರೆ, ಅಕಾರ್ಡಿಂಗ್ ಟು ಮೀ, ಐ ಹ್ಯಾವ್ ವಿಸಿಟೆಡ್ ಆಲ್ ದಿ ಸ್ಟೇಟ್ಸ್ ಇನ್ ಇಂಡಿಯಾ. ಬಿಹಾರ್ಗೆ ಹೋಗಿದ್ದೀವಿ, ಗುಜರಾತ್ಗೆ ಹೋಗಿದ್ದೀವಿ, ಮಹಾರಾಷ್ಟ್ರಕ್ಕೆ ಹೋಗಿದ್ದೀವಿ, ಬಾಂಬೆಗೆ ಹೋಗಿದ್ದೀವಿ, ಡೆಲ್ಲಿಗೆ ಹೋಗಿದ್ದೀವಿ, ಕೇರಳಕ್ಕೆ ಹೋಗಿದ್ದೀವಿ, ಎಲ್ಲ ಕಡೆ ಇನ್ವೆಸ್ಟಿಗೇಷನ್ಗೆ ಹೋಗಿದ್ದೀವಿ ನಾವು. ನಮ್ಮಷ್ಟು ಬೆಸ್ಟ್ ಪೊಲೀಸ್ ನಿಮ್ಗೆ ಎಲ್ಲೂ ಸಿಗಲ್ಲ. ಎಂಥ ಕೇಸಸ್ ನಾವು ಬೇತಿಸಿದ್ದೀವಿ. ನೀವು ಈ ಥರ ಮಾಡಿಬಿಟ್ಟು ಕರ್ನಾಟಕ ಪೊಲೀಸ್ ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ, ನಮ್ಮ ಇಡೀ ಕರ್ನಾಟಕ ರಾಜ್ಯದ ಪೊಲೀಸ್ ಪಡೆಗೆ ಒಂದು ಧಕ್ಕೆ ಉಂಟು ಮಾಡ್ದಂಗೆ, ನಮ್ಮ ಫೇರ್ ನೇಮ್ ಏನಿದೆ ಅದಕ್ಕೆ ಧಕ್ಕೆ ಉಂಟು ಮಾಡ್ದಂಗೆ. ಅದಕ್ಕೆ ಹೇಳ್ತಾರೆ, ಪೊಲೀಸ್ ಆಫೀಸರ್ ಶುಡ್ ಬಿ ಬೋಲ್ಡ್ ಎನಫ್. ಸರ್, ನಿಮ್ಗೆ ಅನಿಸುತ್ತಾ, ಯಾಕೆಂದರೆ ಅಲ್ಲಿಯ ಉಸ್ತುವಾರಿ ಮಂತ್ರಿ ಅವರು ಕೂಡ ಹೇಳಿದರು, ಒಂದು ಎಡಪಂಥೀಯ ಸಂಘಟನೆಗಳ ಒತ್ತಡಕ್ಕೆ SIT ರಚನೆ ಆಯಿತು ಅಂತ. SIT ಮೇಲೆ ರಾಜಕೀಯ ಪ್ರಭಾವ ಅಥವಾ ಬೇರೆ ಯಾವುದಾದ್ರು ತುಂಬ ಪ್ರಭಾವಗಳಿದೆಯಾ ಅಂತ? ಒಂದು, ನಾನು ಐ ಡೋಂಟ್ ಲೈಕ್ ಟು ಇನ್ವಾಲ್ವ್ ಪಾಲಿಟಿಕ್ಸ್ ಇನ್ ದಿಸ್. ನಾನು ಫೇರಾಗಿ ಮಾತಾಡ್ತಾ ಇದ್ದೀನಿ. ನೀವು ಮಾಡಿರೋ ತಪ್ಪು ನಾನು ಹೇಳ್ತಾ ಇದ್ದೀನಿ. ಯಾರೇ ಹೇಳಿ ಸರ್, ವಾಟ್ ಈಸ್ ಯುವರ್ ಡ್ಯೂಟಿ? ನಾನು ಹೋಗಿ ಜಡ್ಜ್ ಮುಂದೆ ಅಳ್ಕೊಂಡು ನನಗೆ ಮಾಫ್ ಮಾಡಿದರೆ ಜಡ್ಜ್ ಮಾಫ್ ಮಾಡ್ತಾರಾ? ದೇ ವಿಲ್ ಗೋ ಬೈ ಪ್ರೊಸೀಜರ್. ಆಬ್ವಿಯಸ್ಲಿ. ಹಾಗೆ ಪೊಲೀಸರು ನಮ್ಮ ಕೆಲಸ ಏನಿದೆ ನಾವು ಮಾಡ್ತೀವಿ. ನಮಗೆ ಈ ಕೇಸ್ ಕೊಟ್ಟಿದ್ದಾರೆ, ವಿಲ್ ಗೋ ಬೈ ಅಕಾರ್ಡಿಂಗ್ ಟು ಪ್ರೊಸೀಜರ್ ಅಂತ ನೀವು ಮಾಡಬೇಕಾಗಿತ್ತಲ್ಲ. ಇವನಿಗೆ ಫ್ರೀ ಬಿಟ್ಬಿಟ್ಟು ಇವನಿಗೆ ಗೊತ್ತಾಯ್ತಲ್ಲ, ಅವ್ನು ಹೇಳೋದೆಲ್ಲ ಕೇಳಿ ನೀವು. ನಿಮ್ಮ ಫೇರ್ ಇನ್ವೆಸ್ಟಿಗೇಷನ್ ಹೇಗಾಯಿತು? ಎಲ್ಲ ಆ್ಯಂಗಲ್ನಲ್ಲಿ ಯು ಆರ್ ಫೇಲ್ಡ್ ಇನ್ ಯುವರ್ ಇನ್ವೆಸ್ಟಿಗೇಷನ್, ಫೇಲ್ಡ್ ಇನ್ ಯುವರ್ ಡ್ಯೂಟೀಸ್. ದಿಸ್ ಈಸ್ ದ ಥಿಂಗ್. ಸರ್, ಈಗ ಇನ್ ಜನರಲ್ ಆಗಿ ಒಂದು ಅನ್ಐಡೆಂಟಿಫೈಡ್ ಬಾಡಿ ಸಿಕ್ಕಿದ್ರೆ ಅದು ಪ್ರೊಸೀಜರ್ ಏನಿರುತ್ತೆ ಅಂತ ನೋಡಿ. ಅನ್ಐಡೆಂಟಿಫೈಡು ಡೆಡ್ ಬಾಡಿ ಸಿಕ್ಕಿದಾಗ ಜನ ಖುದ್ದು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತಾರೆ, ಸರ್ ಇಲ್ಲಿ ಒಂದು ಡೆಡ್ ಬಾಡಿ ಸಿಕ್ತು ಸರ್. ಹೌದು. ಪೊಲೀಸ್ ವಿಲ್ ರಿಜಿಸ್ಟರ್ ಕೇಸ್ ಅಂಡರ್ ಸೆಕ್ಷನ್ 174 CRPC ಮಾಡಿ ಏನು ಮಾಡ್ತಾರೆ, ಬಾಡಿ ಮಾಸರ್ ಗೀಸರ್ ಎಲ್ಲ ಮಾಡಿ, ದೆನ್ ವಿ ವಿಲ್ ಸಬ್ಜೆಕ್ಟ್ ದಿ ಬಾಡಿ ಫಾರ್ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್. ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ನಾವು ಕಳಿಸೋದು ಯಾಕಂತ ಹೇಳಿದ್ರೆ, ಟು ನೋ ದಿ ಕಾಸ್ ಆಫ್ ದಿ ಡೆತ್. ಅವರು ಫೈನಲಿ ಈ ಬಾಡಿ ಮೇಲೆ ಏನಾರ ಗಾಯಗಳ ಮಾರ್ಕ್ ಇತ್ತ, ಈ ಸೂಯಿಸೈಡಲ್ ಮಾರ್ಕ್ ಏನಾರು ಇತ್ತ, ಸಫೋಕೇಶನಿಂದ ಸತ್ತು ಹೋಗಿದ್ದಾನ ಹೇಗೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಕೊಡೋರು. ಹೈಲಿ ಡಿಕಂಪೋಸ್ ಬಾಡಿ ಇದೆ ಅಂಥ ಟೈಮ್ನಲ್ಲಿ ಡಾಕ್ಟರ್ಸ್ಗೂ ಕಷ್ಟ ಆಗುತ್ತೆ, ಒಪಿನಿಯನ್ ಕೊಡೋಕ್ಕೆ ಕಷ್ಟ ಆಗುತ್ತೆ. ಅವರೇ ಬರೆದ್ಬಿಡ್ತಾರೆ, ಬಾಡಿ ವಾಸ್ ಹೈಲಿ ಡಿಕಂಪೋಸ್ಡ್, ವೆರಿ ಡಿಫಿಕಲ್ಟ್ ಟು ಫರ್ನಿಶ್ ದಿ ಒಪಿನಿಯನ್. ಆಗ ನಾವು ಬೇರೆ ಸುತ್ತಮುತ್ತ ಓಡಾಡಿ, ಆಮೇಲೆ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಬಂದ ತಕ್ಷಣ ಮೊದಲನೇ ಕೆಲಸ ಪೊಲೀಸವ್ರು ಮಾಡಬೇಕಾಗಿರೋದು ಅಂತ ಹೇಳಿದ್ರೆ, ಸುತ್ತಮುತ್ತ ಪೊಲೀಸ್ ಸ್ಟೇಷನ್ಗಳಿಗೆ ನೋಟಿಸ್ ಕೊಟ್ಟು ಇನ್ಫಾರ್ಮ್ ಮಾಡಿ, ನಿಮ್ಮಲ್ಲಿ ಯಾರ ವ್ಯಕ್ತಿ ಕಾಣೆಯಾಗಿದ್ದಾನ, ನಮಗೆ ಇಂಥ ಡೆಡ್ ಬಾಡಿ ಸಿಕ್ಕಿದೆ, ಅವನ ಮೇಲೆ ಇಂಥ ಬಟ್ಟೆಗಳು ಸಿಕ್ಕಿದೆ, ಇಂಥ ಆಭರಣಗಳು ಸಿಕ್ಕಿದೆ, ಚಪ್ಪಲಿ ಇಂಥದ್ದು, ನೀವು ಬಂದು ನೋಡಿ ಗುರುತಿಸಿ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಕೊಡ್ಬೋದು.
ಓಕೆ. ಇವತ್ತು ಎಷ್ಟು ಈಸಿ ಆಗಿದೆ ಅಂತ ಹೇಳಿದ್ರೆ, ನೀವು ಇಲ್ಲಿ ಕೂತ್ಕೊಂಡು ಒಂದು ಮೆಸೇಜ್ ಕೊಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ ಗೊತ್ತಾಗ್ಬಿಡುತ್ತೆ. ಟೆಕ್ನಾಲಜಿ ಆ ಥರ ಇದೆ. ಆ ಥರ ಇದೆ ಟೆಕ್ನಾಲಜಿ. ನೀವು ಮೊದಲನೇ ಕೆಲಸ ಏನಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಮಿಸ್ಸಿಂಗ್ ಕೇಸ್ ಆಗಿದೆ ಕಳೆದ 10 ವರ್ಷಗಳಲ್ಲಿ, ಅದರಲ್ಲಿ ಕೆಲವು ಟ್ರೇಸ್ ಆಗಿದೆ, ಹೌದು, ಕೆಲವರು ಟ್ರೇಸ್ ಆಗಿಲ್ಲ. ಅವ್ರ ಅಡ್ರೆಸ್ ತಗೊಂಡು ಇವತ್ತು ಪೊಲೀಸರು ಏನು SIT ಕೂತಿದ್ದಾರೆ, ಅವರೇ ಮಾಡಬೇಕಂತ ಏನಿಲ್ಲ. CBI ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಡೆಲ್ಲಿಲಿ ಕೆಲಸ ಆಗಬೇಕು, ಡೆಲ್ಲಿ CBI ವಿಂಗ್ಗೆ ಹೇಳ್ತಾರೆ ನೋಡಿ ಈ ಅಡ್ರೆಸ್ ವೆರಿಫೈ ಮಾಡಿ ಅಂತ. ಹಾಗೆ ಮಿಸ್ಸಿಂಗ್ ಕಂಪ್ಲೇಂಟ್ನಲ್ಲಿ ವೆರಿಫೈ ಮಾಡಬೇಕಾಗಿತ್ತು ಎಷ್ಟು ಬಾಡೀಸು ಅನ್ಕ್ಲೇಮ್ಡ್ ಆಗಿದೆ. ಅವ್ರ ಮನೆಯವ್ರಿಗೆ ನಾವು ಹೋಗಿ ಕೇಳಿದಾಗ ಅವ್ರು ಹೇಳಬೇಕಲ್ಲ, ಇಲ್ಲ ನಮ್ಮ ಹುಡುಗ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೋದ, ಆವತ್ತಿಂದ ಪತ್ತೆ ಇಲ್ಲ ಹೌದು ಅಂತ ಹೇಳ್ಬಿಟ್ಟು. ನಾನು ಹೇಳ್ತೀನಿ, ಯಾವುದೇ ಅನ್ಯಾಚುರಲ್ಲು ಡೆತ್ ಆದಾಗ ಬೈ ಸೂಯಿಸೈಡ್, ಬೈ ಡ್ರೌನಿಂಗ್, ಕೆಲವರು ಬಂದು ಸೂಯಿಸೈಡು ಮಾಡ್ಕೊಂಡಿದ್ದಾರೆ. ಅಲ್ಲಿ ಯಾಕೆ ಸೂಯಿಸೈಡ್ ಮಾಡ್ತಾರೆ? ಅಲ್ಲಿ ಧರ್ಮಸ್ಥಳ ಇದೆ, ಭಗವಂತ ನಮಗೆ ಮಾಫ್ ಮಾಡಿಬಿಡ್ತಾನೆ, ನಮಗೆ ಕ್ಷಮೆ ಯಾಚಿಸ್ಕೋಬೋದು, ಮೋಕ್ಷ ಸಿಗ್ಬಿಡುತ್ತೆ ಅಂತ ಬಿಟ್ಟು ಭಯದಿಂದಲೂ ಮಾಡ್ತಾರೆ. ಅಂಥದ್ದೆಲ್ಲ ಇನ್ವೆಸ್ಟಿಗೇಟ್ ನಾವು ಮಾಡಿದ್ದೀವಿ. ಸೊ ನೀವು ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಎಲ್ಲ ತೊಗೋಬೇಕಾಯಿತು. ಆ ಪೊಲೀಸ್ಗೆ ಹೇಳಬೇಕಾಯಿತು ಬೀದರ್ನಲ್ಲಿ, ನೋಡಿರಿ ಈ 4 ಜನ ಮಿಸ್ಸಿಂಗ್ ಆಗಿದಾರಲ್ಲ, ಟೋಟಲಿ ಮ್ಯಾಕ್ಸಿಮಮ್ ಒಂದು ಪೊಲೀಸ್ 4-5 ಮಿಸ್ಸಿಂಗ್ ಆಗಿರ್ತಾರೆ. ಅವ್ರ ಮನೆಗಳಿಗೆ ಹೋಗಿ ವೆರಿಫೈ ಮಾಡಿ, ಬಾಡಿ ಸಿಗ್ತಾ ಇಲ್ಲ, ಅವನು ವಾಪಸ್ ಬಂದಿಯಾನೋ ಇಲ್ವೋ. ಯಾಕಂದರೆ ಎಂಟೈರ್ ಸ್ಟೇಟ್ ಈಸ್ ಸೀಯಿಂಗ್ ಯುವರ್ ಇನ್ವೆಸ್ಟಿಗೇಷನ್ ಟುಡೇ. ಇಡೀ ಭಾರತ ನೋಡ್ತಾ ಇದೆ. ಅವನು ಹೇಳ್ರಿ ಲೆಕ್ಕ ಹೇಗಂತ ಹೇಳಿದ್ರೆ, ಯಾರೋ 4 ಜನ ತಗೊಂಬಂದು ಬಾಡಿ ಕೊಟ್ಟರು, ಇದಕ್ಕೆ ಹೂತಾಕಿ ಅಂತ ಹೇಳಿದ್ರು. ಅವನು ಅಷ್ಟು ವರ್ಷ ಕೆಲಸ ಮಾಡಿದ್ರಲ್ಲ, ಯಾರೊಬ್ಬ ವ್ಯಕ್ತಿ ಅನ್ನೋನ್ ಪರ್ಸನ್ ಬಂದು ಹೇಳಿದ ತಕ್ಷಣ ತೊಗೊಂಡೋಗ್ಬಿಟ್ಟು ಹೂತಾಕ್ತಾನೆ. ಅವನು ಒಂದು ಕಾನ್ಫಿಡೆನ್ಸ್ ಇರಬೇಕಲ್ಲ, ಓ ರಮೇಶ ಬಂದಿದ್ದ, ಅವನಲ್ಲಿ ಕೆಲಸ ಮಾಡ್ತಾನೆ, ಲಾಡ್ನಲ್ಲಿ ಕೆಲಸ ಮಾಡ್ತಾನೆ, ಮಠದಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳಿದ್ಮೇಲೆ ತಾನು ತೊಗೊಂಡು ಓಕೆ ನೀ ತೊಗೊಂಡೋಗಿ ಹೂದಾಗ್ಬೋದು. ಇಲ್ಲಿ ಯಾರು ಅಂಥವ್ರು ಯಾರೂ ಇಲ್ಲ, ಅವ್ರ ಹೆಸರೇ ಹೇಳಲ್ಲ. ಏನು ನಾನು ಈಗಲೂ ಹೇಳ್ತಾ ಇದ್ದೀನಿ, ನೀವು ಯು ಹ್ಯಾವ್ ಟು ರೆಸ್ಟೋರ್ ದಿ ಕಾನ್ಫಿಡೆನ್ಸ್, ದ ಫೇತ್ ಆಫ್ ದಿ ಪೀಪಲ್ ಇನ್ ಧರ್ಮಸ್ಥಳ, ಇನ್ ಮಂಜುನಾಥ ಸ್ವಾಮಿ. ಇದು ಕೊಟ್ಟರೆ ಇದು ಸುಳ್ಳೋ ನಿಜ ಅಂತ ಹೇಳ್ಬಿಟ್ಟು ನೀವು ಬಹಿರಂಗಪಡಿಸ್ಬೇಕು. ಬಿಲೀಫ್ಗೆ ಅದಕ್ಕೆ ಉಂಟಾಗಿದೆ ಕೇಸ್ನಲ್ಲಿ. ಜನರು ಯಾವುದೇ ಧರ್ಮದವ್ರು ಇರಲಿ, ಭಗವಂತನ ಮುಂದೆ ಯಾಕೆ ಬರೋದು? ಮಸೀದಿಗೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ನಾನು ಕಾಶಿಗೆ ಹೋಗಿದ್ದೆ, ಅಲ್ಲಿ ನಾನು ನೋಡಿದೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಎಷ್ಟು ಭಕ್ತಿಯಿಂದ ಮಾಡ್ತಾರೆ ಅಂತ ಹೇಳಿದ್ರೆ, ಓ ಮೈ ಗಾಡ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ದೇವರೇ ನಮ್ಮ ಕಾಪಾಡು, ದೇವರೇ ನಮ್ಮ ಕಾಡಿ. ಕಾನ್ಸಂಟ್ರೇಷನ್ ರೈಟ್ ಆ್ಯಂಡ್ ಲೆಫ್ಟ್, ಕಣ್ಣು ಸಹ ತಿರ್ಗಿಸಲ್ಲ ಅವರು. ಅಂಥ ಒಂದು ಭಕ್ತಿಯಿಂದ ಬರುವಂಥ ಜಾಗಕ್ಕೆ ನೀವು ಇದೇನು ಆಟನ, ಬೀದಿ ನಾಟಕ ಅಂತ ತಿಳ್ಕೊಂಡಿದ್ರೆ ನೀವು ಯು ಮಸ್ಟ್ ನೋ ದಿ ಲಾ ಆಫ್ ದಿ ಲ್ಯಾಂಡ್, ಯು ಮಸ್ಟ್ ನೋ ದಿ ಪ್ರೊಸೀಜರ್, ಆ್ಯಂಡ್ ಯುವರ್ ಇನ್ವೆಸ್ಟಿಗೇಷನ್ ಶುಡ್ ಬಿ ಥರೋ, ಆ್ಯಂಡ್ ಯು ಮಸ್ಟ್ ಡೂ ದಿ ಇನ್ವೆಸ್ಟಿಗೇಷನ್ ವಿಥೌಟ್ ಫಿಯರ್ ಇನ್ ಫೇವರ್. CM ಒಂದು ಪಕ್ಷ ಹೇಳಿದರೆ ಸರ್ ಹೀಗಿಲ್ಲ, ಸರ್ ಹೀಗೆ ಅಂತ ಕನ್ವಿನ್ಸ್ ಮಾಡ್ಬೋದಿತ್ತು. ನಾನು ಯಾರೂ ದೂರಕ್ಕೆ ಹೋಗಲ್ಲ. ನಾನು ಇನ್ ದಿಸ್ ಇನ್ಸ್ಟೆಂಟ್ ಕೇಸ್ ಐ ಆಮ್ ಬ್ಲೇಮಿಂಗ್ ದಿ SIT. ಯಾರ್ದು ದುಡ್ಡು ನೀವು ಖರ್ಚು ಮಾಡ್ತಾ ಇದ್ರಿಲ್ಲ? JCBಗಳಿಗೆ ಹೋಗ್ತಾ ಇದೆ, ಊಟ ತಿಂಡಿ. ನೀವು ಇದರ ಜೊತೆಯಲ್ಲಿ ಥರೋ ಇನ್ವೆಸ್ಟಿಗೇಷನ್ ಅಂತ ಒಂದು ವರ್ಡ್ ಹೇಳಿದೆ ನಿಮಗೆ. ಯು ಕುಡ್ ಹ್ಯಾವ್ ಕಾಲ್ಡ್ ಒಬ್ಬ ಸೈಕಾಲಜಿಸ್ಟ್, ಯು ಕುಡ್ ಹ್ಯಾವ್ ಕಾಲ್ಡ್ ಏನು ನಿಮ್ಮ ಎಕ್ಸ್ಪರ್ಟ್ಸ್ ಏನಿದ್ದಾರೆ, ಸೈಕಾಲಜಿಸ್ಟ್ ಒಬ್ಬರು, ಆಮೇಲೆ ನಿಮ್ಮ ಇನ್ನೊಂದು ವರ್ಡ್ ಇದೆಯಲ್ಲಪ್ಪ ಎಕ್ಸ್ಪರ್ಟು, ಅವ್ರಿಗೆಲ್ಲ ಮೈಂಡ್ ರೀಡಿಂಗ್ ಎಕ್ಸ್ಪರ್ಟ್ಸ್, ಅವ್ರಿಗೆಲ್ಲ ಕರೆಸಿ ಎಲ್ಲಿವರೆಗೆ ಇದ್ದಾರೆ ಅಂತ ಹೇಳಿದ್ರೆ ಸೈನ್ಸ್ ಎಲ್ಲಿವರೆಗೆ ಡೆವಲಪ್ ಆಗಿದೆ ಗೊತ್ತಾ ನಿಮಗೆ? ಸರ್ ಇವಾಗ ನಿಮ್ಮ ಲಿಪ್ ರೀಡರ್ಸ್ ಅಂತ ಇದ್ದಾರೆ, ಗೊತ್ತಾಯ್ತಲ್ಲ? ಹೌದು, ಲೈ ಡಿಟೆಕ್ಟರ್. ಆಮೇಲೆ ನೀವು ಏನು ಬರೀ ನಿಮ್ಮ ಲಿಪ್ ನೋಡ್ಬಿಟ್ಟು ನೀವು ಬರಿಬೋದು, ಇವ್ನು ಇಂಥದ್ದೇ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಇವ್ರಿಗೆಲ್ಲ ಮಡಿಕೊಂಡು
ನೋಡಿ ಸ್ವಾಮಿ, ಇವನು ಸ್ವಲ್ಪ ಅಬ್ಸರ್ವ್ ಮಾಡಿ, ಇವನ್ ಮೂಮೆಂಟ್ಸ್ ಅಬ್ಸರ್ವ್ ಮಾಡಿ, ಏನು ಸುಳ್ಳು ಹೇಳ್ತಾ ಇದ್ದಾನ. ಒನ್ ಸೆಂಟೆನ್ಸ್ ಐ ವುಡ್ ಲೈಕ್ ಟು ಯೂಸ್ ಅಟ್ ದಿಸ್ ಜಂಕ್ಷರ್. ಹಿ ಹ್ಯಾಸ್ ಟೇಕನ್ ದ ಎಂಟೈರ್ ಪೊಲೀಸ್ ಫಾರ್ ರೈಟ್. ಇಂಗ್ಲೀಷ್ಲಿ ಹೇಳ್ತಾರೆ. ದಿಸ್ ಅನಾಮಿಕಾ ಟೇಕನ್ ದಿ ಎಂಟೈರ್ ಕರ್ನಾಟಕ ಪೊಲೀಸ್ ಫಾರ್ ರೈಟ್. He has taken the entire Karnataka government for right. And if wrong investigation is conducted, we have to bow down our head in front of the public. ಕ್ಷಮೆ ಯಾಚಿಸಬೇಕು. ಸರ್, ಇದು SIT ರಚನೆ ಆಗೋ ಮುಂಚೆ ಅಲ್ಲಿ SP ಅರುಣ್ ಕುಮಾರ್ ಅವ್ರನ್ನ ಸ್ಟೇಟ್ಮೆಂಟ್ ಕೊಡ್ತಾರೆ. ಇವನ್ ಫಸ್ಟ್ ನಾವು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ. ಎಸ್, ಆ ಬ್ರೈನ್ ಮ್ಯಾಪಿಂಗ್ ಆಗಿದ್ರೆ ಅದು ಸರಿಯಾಗಿ ಇಷ್ಟೊಂದು ಆಗ್ತಾನೆ ಇರಲಿಲ್ವಾ ಅಂತ. ಸರ್, ಯು ಡು ನಾಟ್ ನೋ. ನಿಮ್ಗೆ ಏಜ್ ಎಷ್ಟು? ಡೋಂಟ್ ಮಿಸ್ಟೇಕ್ ಮಿ. ವಾಟ್ ಇಸ್ ಯುವರ್ ಏಜ್? 37. ನನ್ನ ಸರ್ವಿಸ್ಗೂ ಸಮಾನ ಅಲ್ಲ. ನೀವು ಸೋ ಮಚ್ ಎಕ್ಸ್ಪೀರಿಯನ್ಸ್ಡ್, ಗೊತ್ತಾಯ್ತಲ್ಲ. ಐ ಅಪ್ರಿಷಿಯೇಟ್ ಯುವರ್ ಕ್ಯೂರಿಯಾಸಿಟಿ. ನಾನು ಹೇಳ್ದಲ್ಲ, ಥರೋ ಇನ್ವೆಸ್ಟಿಗೇಷನ್ ಹೇಳಿ. ಅಫೆನ್ಸ್ ಬಗ್ಗೆನೂ ನೀವು ಇನ್ವೆಸ್ಟಿಗೇಟ್ ಮಾಡಬೇಕು. ಈ ಕಂಪ್ಲೇಂಟ್ ಬಗ್ಗೆ ಡೌಟ್ ಬಂದಾಗ ನಮ್ಮ ಪೊಲೀಸ್ ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತೇನು ಸರ್? ಕರ್ನಾಟಕ ಪೊಲೀಸ್. ನಾವು ಬರೀ ಅವನಿಗೆ 2 ನಿಮಿಷದಲ್ಲಿ ಅವನು ನಿಜ ಹೇಳ್ತಾ ಇದ್ದನು, ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳಿ ವಿ ಕ್ಯಾನ್ ಎಕ್ಸ್ಟ್ರಾಕ್ಟ್ ಇಲಿಸಿಟ್ ಇನ್ಫಾರ್ಮೇಷನ್. ಈ ಪೊಲೀಸ್ ಸ್ಟೇಷನ್ ಲೆವೆಲ್ಲಿ ಆಗುವಂಥ ಕೇಸ್ ಸರ್ ಇದು. ಪೊಲೀಸ್ ಸ್ಟೇಷನ್ ಲೆವೆಲ್ ಬಿಟ್ಬಿಟ್ಟಿದ್ರೆ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಗೆ ಕಂಪ್ಲೀಟ್ ಇನ್ವೆಸ್ಟಿಗೇಟ್ ಮಾಡಿ ನಿಮಗೆ ರಿಪೋರ್ಟ್ ಕೊಟ್ಬಿಡೋರು. ಸರ್, ನಿಮ್ಮ ಪ್ರಕಾರ ಅವನು ಬುರುಡೆ ತೊಗೊಂಡು ಹೋಗಿದ್ದ ಕೂಡಲೇ ಅಲ್ಲಿಂದನೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕಾಗಿತ್ತು. ನೀವು ಆ ಪಾರ್ಟು ಇನ್ವೆಸ್ಟಿಗೇಟ್ ಮಾಡಿಲ್ಲ. ನೀವು ಮಾಡಿದ್ರು ಇಲ್ವೋ ನನಗೆ ಗೊತ್ತಿಲ್ಲ. ಪಬ್ಲಿಕ್ ಗಮನಕ್ಕೆ ಬಂದಿಲ್ಲ. ನೀವು ಅರೆಸ್ಟ್ ಮಾಡಿಲ್ಲ. ಕನ್ಫೆಷನ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬೇಕಾಯಿತು. ಎಕ್ಸ್ಯೂಮ್ ಮಾಡಬೇಕಾದ್ರೆ ಅಸಿಸ್ಟೆಂಟ್ ಕಮಿಷನರ್ ಅಥವಾ ತಹಶೀಲ್ದಾರ್ಗೆ ಅಲ್ಲಿ ಸ್ಪಾಟಿಗೆ ಸಮನ್ ಮಾಡಿ ಅವ್ರ ಸಮಕ್ಷಮ ನೀವು ಮಾಡಿ ಅಲ್ಲಿ ಅನರ್ಥ ಮಾಡಬೇಕಾಗಿತ್ತು. ಸರ್, ಈಗ ಇದು ಜನರಲ್ ಕೇಸಲ್ಲಿ ಹೌದು. ಈಗ ಯಾರಾದರೂ 164 ಸ್ಟೇಟ್ಮೆಂಟ್ ಮ್ಯಾಜಿಸ್ಟ್ರೇಟರ್ ಎದುರೇ ಹೋಗಿ ಮ್ಯಾಜಿಸ್ಟ್ರೇಟರ್ ಎದುರು ಸರೆಂಡರ್ ಆಗಿ ಈ ಸ್ಟೇಟ್ಮೆಂಟ್ ಕೊಟ್ಟಾಗ ಆವಾಗ ಪ್ರೊಸೀಜರ್ ಡಿಫರ್ ಆಗತ್ತಾ ಅಂತ? ಸರ್, ಎಲ್ಲೇ ಹೋಗಲಿ ಏನು ಹೇಳ್ತಾರೆ, ವಿ ಕ್ಯಾನ್ ಪುಟ್ ದ ಲಾ ಇನ್ ಟು ಮೋಷನ್. ಲಾ ಕ್ಯಾನ್ ಬಿ ಪುಟ್ ಇನ್ ಟು ಮೋಷನ್ ಬೈ ಎನಿಬಡಿ. ರಸ್ತೆಯಲ್ಲಿ ಹೋಗ್ತಾ ಇರುವ ದಾಸಯ್ಯ ಸ್ವಾಮಿ, ಅಲ್ಲಿ ನಾನು ಹೋಗ್ತಾ ಇದ್ದೆ, ಅಲ್ಲಿ ಒಂದು ಮರ್ಡರ್ ಆಯಿತು, ನಾನು ಬಂದು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯು ಹ್ಯಾವ್ ಟು ಟೇಕ್ ಕಾಗ್ನಿಸೆನ್ಸ್. ನೀನು ಯಾರ, ನಿನ್ಗೋದಕ್ಕೆ ಸಂಬಂಧ ಎಲ್ಲ ಹೋಗ ಅಂತ ನಾವು ಕಳ್ಸೋಕ್ಕಾಗಲ್ಲ. ಅದಕ್ಕೆ ಹೇಳಿರೋದು ಲಾ ಕ್ಯಾನ್ ಬಿ ಪುಟ್ ಇನ್ ಟು ಮೋಷನ್ ಬೈ ಎನಿಬಡಿ ಅಂತ. ಈಗ ಮ್ಯಾಜಿಸ್ಟ್ರೇಟ್ ಮುಂದೆ ಹೋದ ಅವನು. ಮ್ಯಾಜಿಸ್ಟ್ರೇಟ್ ಹಿಮ್ಸೆಲ್ಫ್ ಕ್ಯಾನಾಟ್ ಇನ್ವೆಸ್ಟಿಗೇಟ್ ದ ಕೇಸ್. ಎಷ್ಟು ಡೈರೆಕ್ಟ್ ದಿ ಪೊಲೀಸ್ ಇನ್ವೆಸ್ಟಿಗೇಟ್ ದಿಸ್ ಆ್ಯಂಡ್ ರಿಪೋರ್ಟ್ ಮಾಡಿ. ನಿಮ್ಮ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ಬಿಟ್ಟು ಕೋರ್ಟ್ ಹೇಳಕ್ಕೆ ಹೋಗಲ್ಲ. ಇಟ್ಸ್ ಅಂಡರ್ಸ್ಟುಡ್ ಸರ್. ನಮ್ಮ ಕರ್ತವ್ಯ ಏನು? ಸರ್ಕಾರ ನಮಗೆ ಪೊಲೀಸ್ ಅಧಿಕಾರಿಯಾಗಿ ನೇಮಿಸಿದೆ. ಪೊಲೀಸ್ ಟ್ರೈನಿಂಗ್ ಕಾಲೇಜಿನಲ್ಲಿ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಪ್ರಾಕ್ಟಿಕಲ್ ಟ್ರೈನಿಂಗ್ ನಮಗೆ ಸಿಕ್ಕಿದೆ. ನಾವು ಎಷ್ಟೋ ಮರ್ಡರ್ ಕೇಸಸ್ಸು ನಾವು ರಿಜಿಸ್ಟರ್ ಮಾಡಿದ್ದೀವಿ, ಪತ್ತೆ ಮಾಡಿದ್ದೀವಿ, ಕನ್ವಿಕ್ಷನ್ ಕೊಡಿಸಿದ್ದೀವಿ. ಇದೆಲ್ಲ ನಮ್ಮ ಡ್ಯೂಟಿ ಇಲ್ವೇನು ಸರ್? ಸ್ವಲ್ಪ ಒಳ್ಳೆ ಅಡುಗೆ ಮಾಡ ಅಂತ ಹೇಳಿದ ತಕ್ಷಣ ನಿಮಗೆ ಹೇಳ್ಕೊಡ್ಬೇಕಾ? ನೀನು ಹೋಗಿ ಮಾರ್ಕೆಟ್ ಹೋಗು, ತರಕಾರಿ ತೊಗೊಂಬಾ, ಮಟನ್ ತೊಗೊಂಬಾ, ಇದು ತೊಗೊಂಬಾ, ಉಪ್ಪು ತೊಗೊಂಬಾ, ಮಸಾಲೆ ತೊಗೊಂಬಾ ಅಂತ ಹೇಳ್ಕೊಡ್ತೀವಿ ಸರ್. ನಮ್ಮ ಕರ್ತವ್ಯ ನಾವು ಮಾಡಬೇಕು. ನೀವು ಯಾಕೆ ನಿಮ್ಮ ಕರ್ತವ್ಯ ಮಾಡಿಲ್ಲ ಅಂತ ನನ್ನ ಪ್ರಶ್ನೆ. ಸರ್, SIT ಫೇಲ್ಯೂರಿಂದಾಗಿ ಒಂದು ಕಂಪ್ಲೀಟ್ ಸಿಸ್ಟಮ್ ಮೇಲೆ ಅಪನಂಬಿಕೆ ಬರುವಂಥ ಸಿಚುವೇಶನ್ ಇದೆ ಅಂತ? ಡೆಫಿನೆಟ್ಲಿ. ಈಗ ಏನಾಗಿದೆ, ಬಹಳ ಕಡಿಮೆ ಜನ ಅಗೇನ್ಸ್ಟ್ ಮಾತಾಡ್ತಾ ಇರೋದು. 90% ಆಫ್ ಪೀಪಲ್ ಆರ್ ಟಾಕಿಂಗ್ ಇಲ್ ಅಬೌಟ್ ದಿ ಇನ್ವೆಸ್ಟಿಗೇಷನ್. ಇನ್ವೆಸ್ಟಿಗೇಷನ್ ಅಧಿಕಾರಿ ತಪ್ಪು ಮಾಡಿದಾಗ ಯಾರ ಮೇಲೆ ರಿಫ್ಲೆಕ್ಟ್ ಆಗುತ್ತೆ? ಗೌರ್ಮೆಂಟ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಹೌದು, ಗೌರ್ಮೆಂಟ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಇದು ಗೊತ್ತಾಯ್ತಲ್ಲ. ಒಂದು ಕಡೆ ಏನಾರ ಫೇಲ್ಯೂರ್ ಆದರೆ ದೆಲ್ ಬಿ ಥರೋ ಫೇಲ್ಯೂರ್ ಇನ್ ಆಲ್ ದಿ ಡೈರೆಕ್ಷನ್ಸ್. ಈಗ ನೀವು ಕೊನೆವರೆಗೂ ನೀವು ಈ ಕೇಸ್ನಲ್ಲಿ ಅವನ ಬಗ್ಗೆ ಅವನು ಹೇಳಿರೋ ಸ್ಟೇಟ್ಮೆಂಟ್ ಪ್ರಕಾರ ನೀವು ಜಸ್ಟಿಸ್ ರೆಸ್ಟೋರ್ ಮಾಡೋಕ್ಕಾಗಲ್ಲ. ಒಂದು ಜನರ ಫೇತ್ ಏನಿದೆ ಅದಕ್ಕೆ ಧಕ್ಕೆ ಉಂಟು ಮಾಡಿದ್ರಿ ನೀವು. ನಂಬರ್ 2, ಪೊಲೀಸ್ ಅಧಿಕಾರಿ ಒಳ್ಳೆ ನೋನ್ ಫಾರ್ ಇನ್ವೆಸ್ಟಿಗೇಷನ್ ನಮ್ಮ ಕರ್ನಾಟಕ ಪೊಲೀಸ್.
ಅಂಥ ಹೆಸರ ಮೇಲೂ ಧಕ್ಕೆ ಉಂಟು ಮಾಡಿದ್ರಿ ನೀವು. ಹೌದು. ವಿ ಲಾಸ್ಟ್ ಅವರ್ ನೇಮ್. ನಂಬರ್ 3, ಈಗ ಮಾಡಬೇಕಿದ್ದ ಕೆಲಸ ಏನಂತ ಹೇಳಿದ್ರೆ, ನಿಮ್ಮ ರಿಪೋರ್ಟ್ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ. ವೆರಿ ಸಿಂಪಲ್. ಇವನು ಹೇಳಿದ್ದು ನಿಜನೋ ಸುಳ್ಳೋ, ಇವನು ಯಾವ ಊರಿನವನು, ಆಮೇಲೆ ಇಷ್ಟೆಲ್ಲ ಮಾಡಬೇಕಾದ್ರೆ ಅವ್ನು ಯಾಕೆ ಹೇಳ್ದ, ಮೋಟಿವ್ ಬೇಕಲ್ಲ ಸರ್. ಮೋಟಿವ್ ಫಾರ್ ಇದು. ಮೋಟಿವ್ ಹೇಳಬೇಕಲ್ಲ, ಯಾಕೆ ನೀನು ಸುಳ್ಳು ಹೇಳಿದೆ, ನಿಜ ಹೇಳಿದ್ರೆ ಸರಿ. ನೀನು ಇಷ್ಟೆಲ್ಲ ಸುಳ್ಳು ಹೇಳಿ ಸರ್ಕಾರಕ್ಕೆ, ಕೋರ್ಟ್ಗೆ, ಎಂಟೈರ್ ಪೊಲೀಸ್ ಮೆಷನರಿ ನಾವು ಯೂಸ್ ಮಾಡಿದ್ದೀವಿ, ನಿನ್ನ ಮಾತು ಕೇಳಿ ನೀನು ಯಾಕೆ ಹೇಳಿದೆ, ಇದರ ಹಿಂದೆ ಇರುವಂಥ ಚಿತಾವಣಿ ಏನು, ವಾಟ್ ಈಸ್ ದಿ ಮೋಟಿವ್, ಹೂ ಆರ್ ಆಲ್ ಬಿಹೈಂಡ್ ಯು. ಈಗ ಇನ್ವೆಸ್ಟಿಗೇಷನ್ ರಿವರ್ಸ್ ಆಗಬೇಕು, ಅವನ ಬಗ್ಗೆ ತನಿಖೆ ಮಾಡಿ ಅವನ ಜಾತಕ ಎಲ್ಲ ಪಬ್ಲಿಕ್ ಮುಂದೆ ಬಿಚ್ ಮಾಡಬೇಕು ಸರ್ ಇವರು. ಆಮೇಲೆ ಇವರು ಸರಿಯಾದ ಇನ್ವೆಸ್ಟಿಗೇಷನ್ ಮಾಡಿಲ್ಲ. ನಂಬರ್ 1, ಸರ್ಕಾರನೂ ಸರಿಯಾಗಿ ಮುತುವರ್ಜಿ ವಹಿಸಲಿಲ್ಲ. ಸೀದಾ ಏನು ಮಾಡಬೇಕು, ಹೂ ಆರ್ ಹೆಡಿಂಗ್ ದಿ ಗೌರ್ಮೆಂಟ್, ಇದೆಲ್ಲ ಪೊಲೀಸ್ ರಿಪೋರ್ಟ್ ತಗೊಂಡು ಎಸ್ ನಮ್ಮ ತಪ್ಪಾಯಿತು, ನಾವು ದುಡುಕಿದ್ದೀವಿ, ನಮ್ಮ ಪೊಲೀಸ್ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂತ ಗೊತ್ತಾದ ಮೇಲೆ ದೆನ್ ಯು ಮಸ್ಟ್ ಗೋ ಟು ಧರ್ಮಸ್ಥಳ, ಹೋಗಿ ಫಸ್ಟ್ ಅಲ್ಲಿ ಕ್ಷಮೆ ಯಾಚಿಸಿ. ದೆನ್ ಯು ಮಸ್ಟ್ ಪಬ್ಲಿಕ್ಲಿ ಅಪಾಲಜೈಸ್. ನಾವು ಹೇಳ್ದಂಗೆ ಕುಣಿದಿದ್ದೀವಿ ನಾವು, ಇದು ನಮ್ಮ ತಪ್ಪು, ನಿಮ್ಮ ಫೇತಿಗೆ ನಾವು ಧಕ್ಕೆ ಉಂಟು ಮಾಡಿದ್ದೀವಿ, ಐ ಆಮ್ ಸಾರಿ ಅಂತ ನೀವು ಕೇಳ್ಕೋಬೇಕಾಗುತ್ತೆ. ಕನ್ಕ್ಲೂಡ್ ಮಾಡಿ. ಸುಮ್ಮನೆ ಯಾಕೆ ಇದು ಎವ್ರಿ ಡೇ ಡ್ರಾಮಾ, ಇಲ್ಲಿವರೆಗೆ ಆಗಿಲ್ಲ. ನೌ ಯು ಮಸ್ಟ್ ಅಬೌಟ್ ಟರ್ನ್, ಅವನ ಬಗ್ಗೆ ತಿಳ್ಕೊಂಡು ಹೇಳಿ ಅವನು ಯಾರು ಅಂತ. ವೀಕ್ಷಕರೇ, ನಮ್ಮ ಸೂಪರ್ ಕಾಪ್ ಬ್ಯಾಂಗ್ಳೂರಿನ ಶೆರ್ಲಾಕ್ ಹೋಮ್ಸ್ನ ಪ್ರಸಿದ್ಧಿಯಾದಂಥ ACP ಅಬ್ದುಲ್ ಸರ್ ಹತ್ರನೇ ಧರ್ಮಸ್ಥಳ ಕೇಸ್ ಬಗ್ಗೆ ನಾವು ಮಾತಾಡಿದ್ವಿ. ಸಾಕಷ್ಟು ವಿಚಾರಗಳನ್ನು ಅವರು ಇವತ್ತು ನಮಗೆ ತಿಳಿಸ್ಕೊಟ್ರು. ಸರ್, ಇನ್ವೆಸ್ಟಿಗೇಷನ್ನ ಇನ್ಸೈಟ್ ಹೇಗಾಗತ್ತೆ ಅಂತ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಟ್ರಿ. ತುಂಬ ಧನ್ಯವಾದಗಳು. ವೀಕ್ಷಕರೇ, ನೋಡ್ತಾ ಇದ್ರಿ ಇನ್ಸೈಟ್ ರಶ್. ಧನ್ಯವಾದಗಳು.